ಹಾಯ್ ಎಲ್ಲೋ ನಮಸ್ಕಾರ ರೈತ ಮಿತ್ರರೇ, ಆದಿಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಬಾಳೆ ತೋಟಕ್ಕೆ ನೀರು ತಿರುಗಿಸ್ಬೇಕಾಯ್ತು. ಅದಕ್ಕೆ ನೆನ್ನೆನೆ ಓಲಾನ ಫುಲ್ ಚಾರ್ಜ್ ಮಾಡ್ಕೊಂಡಿದ್ದೆ. ಈಗ ಓಲಾ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಊರಲ್ಲಿ ಹೋದ ವಾರ ಚಿರತೆ ಬಂದಿದೆ ಅಂತ ವಿಡಿಯೋ ಮಾಡಿಬಿಟ್ಟಿದ್ದು. ಹಾಗೆ ಹೋಗ್ತಾ ಇದ್ನೆಲ್ಲ ಫಾರೆಸ್ಟ್ ಕಡೆ ಎಲ್ಲ ಹಾಗೆ ಕಣ್ಣಾಡಿಸ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಚಿರತೆ ಕಾಣುತ್ತಾ ಹೇಗೆ ಅಂತ. ಆದರೆ ಯಾವ ಚಿರತೆನೂ ಕಾಣಿಸ್ಲೇ ಇಲ್ಲ. ಅಲ್ಲಿಂದ ತೋಟದೊಳಕ್ಕೆ ಹೋದೆ. ನೋಡಿ 4 ತಿಂಗಳಾಗಿದೆ ಬಾಳೆ ಹೇಗೆ ಬಂದಿದೆ ಅಂತೇಳಿ. ಅಲ್ಲಿಂದ ನಾವು ಹೇಗೆ ಅಂದರೆ ಮಧ್ಯ ತಗೊಂಡೋಗಿ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ಪೈಪು. ಅಲ್ಲಿಂದ ಪೈಪ್ ಲೈನ್ ಮಾಡಿದ್ದೀವಿ. ಕೆಳಗಡೆ ಒಂದು ಶಿಫ್ಟು, ಮೇಲ್ಗಡೆ ಒಂದು ಶಿಫ್ಟು. ನಿನ್ನೆ ಕೆಳಗಡೆ ಒಂದು ಶಿಫ್ಟ್ ಆಗಿತ್ತು. ಅದಕ್ಕೆ ಇವತ್ತು ಆ ಶಿಫ್ಟ್ನ ಚೇಂಜ್ ಮಾಡಬೇಕಾಯಿತು. ಅದಕ್ಕೆ ಮೇಲ್ಗಡೆ ಶಿಫ್ಟ್ ಗೇಟ್ ವಾಲ್ ಆನ್ ಮಾಡಿಬಿಟ್ಟು ಕೆಳಗಡೆ ಶಿಫ್ಟ್ ಗೇಟ್ ವಾಲ್ ಆಫ್ ಮಾಡಿದೆ. ಆಲ್ರೆಡಿ ಸ್ವಲ್ಪ ಕಳೆ ಬೆಳೆದಿದೆ, ಕಿಳಿಸ್ಬೇಕು. ಇನ್ನು ಆಳುಗಳು ಸಿಕ್ಕಿಲ್ಲ, ಅದರಿಂದ ಕಿಳಿಸಿಲ್ಲ. ನೆಕ್ಸ್ಟ್ ವೀಕ್ ಕಿಳಿಸ್ಬೇಕು. ಹಾಗೆ ಗೇಟ್ ವಾಲ್ ಎಲ್ಲ ತಿರುಗಿಸಿದ್ಮೇಲೆ ಹಾಗೆ ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ನೋಡಿ 4 ತಿಂಗಳಾಗಿದೆ. ಕೆಲವು ಆಗಲೇ 7 ಅಡಿ 8 ಅಡಿ ಗಂಟ ಹೋಗಿದೆ. ಇನ್ನು ಕೆಲವು 3 ಅಡಿ 4 ಅಡಿ ಆ ಥರ ಇದೆ. ಏನಕ್ಕೆ ಆ ಥರ ಡಿಫ್ರೆನ್ಸ್ ಆಗಿದೆ ಅಂದರೆ ನಾವು ಕಂದು ಹಾಕಿದ್ದು ಒಂದೇ ಸಮ ಬರಲಿಲ್ಲ. ಅದರಿಂದ ಗಿಡ ಚೆನ್ನಾಗಿದೆ, ಬಂದಂಗೆ ಬರಲಿ, ಶಿಫ್ಟ್ ವೈಸ್ ಆಗುತ್ತೆ, 2 ಶಿಫ್ಟ್ ಥರ 2 ಬ್ಯಾಚ್ ಥರ ಆಗುತ್ತಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗಿಡ ಚೆನ್ನಾಗಿದೆ, ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಹಾಗೆ ಹೊಲ ಎಲ್ಲ ಓಡಾಡ್ಕೊಂಡು ಬರ್ತಾ ಇದೆ. ಹಲ್ಸನ್ ಗಿಡದಲ್ಲಿ ಒಂದು ಹಲ್ಸನ್ ಕಾಯಿ ಕಚ್ಚಿತ್ತು. ಇದು ಹೈಬ್ರಿಡ್ ಗಿಡ ಅಂದ್ಬಿಟ್ಟು ತಂದಿಟ್ಟಿದ್ವಿ. 1 ಇಯರ್ ಆಗಿತ್ತು. ಅದು ಸಣ್ಣದು ಕಾಯಿ ಬಿಟ್ಟಿತ್ತು. ಅದು ಹೇಗಿದೆ ನೋಡಿ. ಅದು ದಪ್ಪ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಬಿಟ್ಟಿದೆ. ಹಾಗೆ ಅಲ್ಲಿಂದ ನಮ್ಮ ಭಾವ ಫೋನ್ ಮಾಡಿದ್ರು, ಶುಂಠಿ ಹೊಲಕ್ಕೆ ಗೊಬ್ಬರ ಎರ್ಚೋದಕ್ಕೆ ಆಳುಗಳು ಬಂದಿದ್ದಾರೆ ಅಂತ. ಹಾಗೆ ಅಲ್ಲಿಂದ ಶುಂಠಿ ಹೊಲಕ್ಕೆ ಹೋಗೋಣ ಅಂತ ಹೊರಟೆ. ನಮ್ಮದು ಬಾಳೆ ತೋಟದಿಂದ ಶುಂಠಿ ಹೊಲ ಹೆಚ್ಚು ಕಮ್ಮಿ 9 ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಓಡಾಡ್ಕೊಂಡು ಮಾಡ್ತಾ ಇದ್ದೀವಿ. ನಾನು ಶುಂಠಿ ಹೊಲ ಹೋಗೋಕ್ಕಿಂತ ಮುಂಚೆ ಆಗಲೇ ನಮ್ಮ ಭಾವ ಆಳುಗಳು ಕರ್ಕೊಂಡು ಗೊಬ್ಬರ ಎರ್ಸೋಕ್ಕೆ ಶುರು ಮಾಡಿದರು. ಲಾಸ್ಟ್ ವೀಡಿಯೋದಲ್ಲಿ ಆಗ್ತಂಗೆ ಸ್ವಲ್ಪ ಅಷ್ಟು ದೂರಕ್ಕೆ ಒಂದೊಂದು ಗುಡ್ಡೆ ಥರ JCBಲಿ ಗೊಬ್ಬರ ಬಿಡಿಸಿದ್ವಿ. ಅದನ್ನ ಈ ಥರ ಆಳುಗಳು ಕರೆಸಿ ತುಂಬಿಸ್ಬಿಟ್ಟು ಬಾಣಲಿಲಿ ಹಿಂಗೆ ಎರ್ಸೋದು. ಎರ್ಚಿ ಎಲ್ಲ ಇದಾದಮೇಲೆ ಇದ್ರ ಮೇಲೆ ಇನ್ನೊಂದು ರೌಂಡು ರೋಟ್ರಿ ಓಡಿಸ್ಬಿಟ್ಟು ಆಮೇಲೆ ಬೆಡ್ ಮಾಡಿಸೋದು. ನೋಡಿ ಹೇಗೆ ಬಂದಿದೆ ಎರ್ಚಿರೋದು. ಕ್ಲೀನಾಗಿ ಸ್ಪ್ರೆಡ್ಡಾಗಿ ಇದಾಗುತ್ತೆ. ಅದು ಗೊಬ್ಬರ ಕ್ಲೀನಾಗಿ ಇಳಿಯುತ್ತೆ ಎಲ್ಲ ಜಾಗಕ್ಕೂ. ಅದಕ್ಕೋಸ್ಕರ ನಾವು ಈ ಥರ ಎರ್ಸೋದು. ಹೇಗೆ ರೋಟ್ರಿ ಹೊಡೆದು ಬೆಡ್ ಮಾಡಿ ಪೈಪ್ಲೈನ್ ಮಾಡಿ ಶುಂಠಿ ಹಾಕೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.